ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಆಸೀನರಿರ್ತಕ್ಕಂಥ ಎಲ್ಲ ಸಭಿಕರೇ, ಪ್ರಥಮವಾಗಿ ಎಲ್ರಿಗೂ ಈ ಏನು ಒಂದು ಐತಿಹಾಸಿಕವಾದಂಥ ಒಂದು ಆದೇಶ ಆಗಿದೆ ಸರ್ಕಾರದಿಂದ, ಒಂದು ಕಂಪ್ಯೂಟರ್ ಆಪರೇಟರ್ಸ್ ಅಥವಾ ನಮ್ಮ ಡಾಟಾ ಎಂಟ್ರಿ ಆಪರೇಟರ್ಸ್ ದಿನಾಚರಣೆ. ಸೊ ಈ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳನ್ನು ವೈಯಕ್ತಿಕವಾಗಿ. ಮೊದಲನೇದಾಗಿ ಇನ್ನೂ ಒಂದಷ್ಟು ಅವಕಾಶಗಳಿತ್ತು. ಯಾರಾದರೂ ಮಿಮಿಕ್ರಿ ಮಾಡೋರಿದ್ರೆ, ಹಾಡು ಹೇಳೋರಿದ್ರೆ, ಬೇರೆ ಬೇರೆ ತಮ್ಮ ಪ್ರತಿಭೆ ತೋರಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ. ಕೆಲವ್ರಿಗೆ ಇನ್ನೂ ಆಸಕ್ತಿ ಇದ್ದು ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ನಮ್ಮ ಎದುರಿಗೆ ಹೇಗೆ ಅನ್ನೋ ಒಂದು ಹಿಂಜರಿಕೆಯಿಂದನೂ ಬರದೇ ಇರಬಹುದು. ಒಂದು ಸಿಸ್ಟಮ್ನ ಸೆಟ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಬಿ ಟಫ್. ಆ ರೀತಿ ಒಂದು ಟಫ್ನೆಸ್ನ ನಾವು ತೋರಿಸಿರ್ತೀವಿ. ಬಟ್ ಅದು ಸಮ್ಟೈಮ್ಸ್ ಒಂದು ಬ್ಯಾರೇಜ್ ಆಗಿಬಿಡ್ತದೆ. ನಾವು ನಮ್ಮ ಪ್ರೆಸೆನ್ಸ್ ಅಲ್ಲಿ ನೀವಾಗಿರ್ಲಿಕ್ಕೆ ಒಂದು ಎಲ್ಲೋ ಒಂದ್ ಕಡೆ ಒಂದು ತಡೆಗೋಡೆ ಆಗುತ್ತೇನೋ ನಮ್ಮ ಕೆಲಸದ ವೈಖರಿ ಅದೆಲ್ಲ ಅಂತ ನನಗೂ ಅನ್ಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದನ್ನ ಮೇಂಟೈನ್ ಮಾಡಲೇಬೇಕಾಗ್ತದೆ. ಬಟ್ ಇವತ್ತು ನಾನು ಆಗ್ಲೇ ಹೇಳ್ದಂಗೆ, ಇವತ್ತು ಈ ದಿನ ನಿಮಗೋಸ್ಕರ ಮೊನ್ನೆ ಮೀಟಿಂಗ್ ಮಾಡ್ತಾ ನೀವು ಕೇಳಿದಾಗ ನಾವಿಲ್ಲಿ ಒಂದು ದಿನಾಚರಣೆಯನ್ನು ಆಚರಣೆ ಮಾಡೋಣ ಸರ್ ಅಂತ ಹೇಳಿದಾಗ ನಾನು ತುಂಬಾ ಖುಷಿಯಿಂದ ನಾನು ನಿಮ್ಗೆ ಸಮ್ಮತಿ ನೀಡಿದೆ. ಯಾಕೆಂದ್ರೆ ಯಾವುದೇ ಒಂದು ಅವಕಾಶ, ಒಂದು ದಿನನಿತ್ಯ ನಾವು ಕೆಲಸ ಮಾಡ್ತಿರ್ತೀವಿ. ಪರ್ಟಿಕ್ಯುಲರ್ಲಿ ನೀವು 24/7 ನೀವು ಆನ್ ಡ್ಯೂಟಿ ಅನ್ನೋ ರೀತಿ ಕೆಲಸ ಮಾಡ್ತಿರ್ತೀರಿ. ಏನು ಗ್ರಾಮ ಪಂಚಾಯತ್ ಡಾಟಾ ಎಂಟ್ರಿ ಆಪರೇಟರ್ಸ್ ಇರ್ತೀರಿ, ಅವರೆಲ್ಲ ಅವರಿಗೆ ಒಂದು ತಮ್ಮನ್ನ ತಾವು ಎಲ್ಲಿ ಹೋಗ್ತಾ ಇದೀವಿ, ಏನಾಗ್ತಾ ಇದೆ, ಮತ್ತೆ ಇಲ್ಲಿವರೆಗೆ ಆ ಹುದ್ದೆ ಹುಟ್ಟಿ ಬೆಳೆದು ಬಂದಂತ ದಾರಿ, ಇದನ್ನೆಲ್ಲ ರಿಫ್ಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗಿರುತ್ತದೆ. ಹಾಗೇನೆ ನನ್ನ ನಾನಾ ವಿಧದಲ್ಲಿ ಬೈಕೊಂಡಿರೋದೇ ಜಾಸ್ತಿ ಎಲ್ಲ ವರ್ಕ್ ಪ್ಲೇಸ್ಗಳು, ಅದು ಸ್ಟೇಟ್ ಆಫೀಸ್ ಆಗಲಿ, ಅಥವಾ ಗೌರಿಬಿದನೂರು ಯುವ ಆದಾಗಲಿ, ಅಥವಾ ಹೊಸಪೇಟೆ ಯುವ ಆದಾಗಲಿ, ಅಥವಾ ಶಿರಾಗ್ ಬಂದಾಗಲಿ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಫಸ್ಟ್ ಬಾಲ್ ಇಂದಲೇ 6-4 ಹೊಡ್ಕೊಂಡು ಬಂದ್ವಿ ಅಂದ್ರೆ ಟೀಮ್ ವಿನ್ ಆಗ್ಬೇಕು ಅಂತ ಹಂಗೆ ಹೊಡೆದಿರ್ತೀವಿ. ನಾವು ನಮ್ಮ ವಿಕೆಟ್ನು ಲೆಕ್ಕಿಸದೆ ನಮ್ಮ ಎಲ್ಲ ರೀತಿಯ ಸೆಲ್ಫ್ ಇಂಟ್ರೆಸ್ಟ್ ನ ಸ್ಯಾಕ್ರಿಫೈಸ್ ಮಾಡಿ ಹಂಗೆ ಫಸ್ಟ್ ಬಾಲ್ ಇಂದಲೇ ಆತರ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಿರ್ತೀವಿ ಅನ್ನೋದು ಆ ಟೀಮ್ಗೆ ಗೊತ್ತಾದಾಗ ಆ ಟೀಮ್ ಅದನ್ನ ರೆಸ್ಪೆಕ್ಟ್ ಮಾಡಕ್ ಶುರುವಾಗುತ್ತೆ. ಮೇ ಬಿ ಆ ಫೇಜಿಗೆ ಬಂದು ತಲುಪಿದೀವ ಶಿರಾದಲ್ಲಿ ಅಂತ ನನಗೆ ಆ ಭಾವನೆ ಬರ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಸ್ಟೇಟ್ ಆಫೀಸ್ ಅಲ್ಲಿ ಬಿಗಿನಿಂಗ್ ಹೋದಾಗ ಇವ್ರು ಯಾರೋ ಇಲ್ಲಿಂದ, ಅಂದ್ರೆ ನಾನ್ ಫೀಲ್ಡ್ ಇಂದ ಹೋದವನು, ಇಲ್ಲಿ ಎಡಿ ಇದ್ದ ಚಿಕ್ಕನಾಯ್ಕಲ್ಲಿ, ಇಲ್ಲಿಂದ ಸ್ಟೇಟ್ ಆಫೀಸ್ಗೆ ಹೋದಾಗ ನೀವು ನಂಬೋದಿಲ್ಲ, ಅಲ್ಲಿದ್ದ ಕೆಲವರು ನನಗೆ ವಿಶ್ ಕೂಡ ಮಾಡ್ತಿಲ್ಲ, ನನಗಿಂತ ಕೆಳಗಡೆ ಇದ್ದರು. ಯಾರು ನನಗೆ ವಿಶ್ ಮಾಡೋಕ್ಕೂ ತುಂಬಾ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಓಡಾಡ್ತಿದ್ರು, ಅವ್ರ ಕೊನೆಗೆ ನಾನು ಬಿಟ್ಟು ಬರೋ ಕಣ್ಣೀರ್ ಹಾಕಿದ್ರು. ಹಂಗೆ ಕೆಲಸ ಮಾಡಿದ್ರು. ಇವತ್ತಿಗೂ ಅವ್ರು ಇನ್ನೂ ಟಚ್ ಅಲ್ಲಿ ಇದ್ದಾರೆ. ಇವತ್ತಿಗೂ ಸರ್ ನೀವು ಬರ್ತಿರೋ ವಾಪಸ್ ಅಂತ ಕೇಳ್ತಾರೆ. ಗೌರಿಬಿದನೂರು ಬಿಡಿ, ನನಗೆ ಸೆಂಡ್ ಆಫೇ ಆಗಿಲ್ಲ. 2 ವರ್ಷ ಕೆಲಸ ಮಾಡಿದೀನಿ. 2 ವರ್ಷ ಆಗಿ ಬಂದು 1 ವರ್ಷ, ಅಲ್ಲಿಂದ ಬಿಟ್ಟು ಬಂದು 1 ವರ್ಷ ಆಯ್ತು. ಪ್ರಾಬಲಿ ಗೌರಿಬಿದನೂರಿಂದ ನನಗೆ ಒಂದು 4ರಿಂದ 5 ಜನ ಮಾತನಾಡದೇ ಇರೋಂಥ 1 ವಾರ ಕೂಡ ಇಲ್ಲ. ಇನ್ನ ಹೊಸಪೇಟೆ ಹೋಗಿ 2 ತಿಂಗಳು ಪವರ್ ಪ್ಲೇನಲ್ಲಿ 2 ತಿಂಗಳು ಪವರ್ ಪ್ಲೇ ಇತ್ತಲ್ಲಿ. ಅಲ್ಲಿ ನಾನಾ ತರ, ಅಲ್ಲಿ ಬಹಳ ಕಷ್ಟ. ಈ ಭಾಗದಲ್ಲಿ ಅಟ್ಲೀಸ್ಟ್ ನಾವು 10 ಗಂಟೆಗೆ ಆಫೀಸಿಗೆ ಬಂದ್ಬಿಡ್ತೀವಿ ಎಲ್ಲರೂ. ಅಲ್ಲಿ ಡಿಸ್ಕಸ್ ಆ ಭಾಗದಲ್ಲಿ ನಾನು ಹೋಗಿ ಈ ರೇಂಜಿಗೆ ಕೆಲಸ ಮಾಡಿದಾಗ ಅಲ್ಲಿ ಒಂದು 2 ತಿಂಗಳವರೆಗೆ ತುಂಬಾ ಸಫಕೇಟಿಂಗ್ ಅನ್ನಿಸ್ತು. ಬಟ್ ಆಮೇಲೆ ನನ್ನನ್ನು ಅವ್ರು ಅರ್ಥ ಮಾಡ್ಕೊಂಡ್ಮೇಲೆ ಒನ್ ಆಫ್ ದ ಲಾಂಗೆಸ್ಟ್ ಸೆಂಡ್ ಆಫ್ಸ್ ಐ ಹ್ಯಾವ್ ಗಾಟ್. ನಾನು 1.5 ದಿನ ಸೆಂಡ್ ಆಫ್ ಕೊಟ್ಟಿದ್ದೆ. ಒಂದು ದಿನ ಬೆಳಗ್ಗೆ ಶುರುವಾಗಿದ್ದು ಇಡೀ ರಾತ್ರಿವರೆಗೂ ಕಂಟಿನ್ಯೂ ಆಗಿ, ಡಿನ್ನರ್ ಅಲ್ಲೇ ಆಗಿ, ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಒಂದು ಧರ್ಮದ ಗುಡ್ಡ ಅಂತ ಒಂದು ದಸರಾ ಸೆಲೆಬ್ರೇಷನ್ ನಡೀತದೆ, ಅಲ್ಲಿ ಕರ್ಕೊಂಡಾಗ ಅಲ್ಲಿ ಅರ್ಧ ದಿನ ಸೆಂಡ್ ಆಫ್ ಮಾಡಿ ನನಗೆ ಕಳಿಸ್ಬಿಟ್ಟು. ಸೊ ಇದೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ, ಇವತ್ತು ನಾವಿಲ್ಲಿ ಇಷ್ಟು ಪೀಸ್ಫುಲ್ ಆಗಿ, ಇಷ್ಟು ಖುಷಿಯಾಗಿ, ಆರಾಮಾಗಿ, ಯಾವುದೇ ಟೆನ್ಷನ್ ಇಲ್ಲದೆ ಕೂರ್ಲಿಕ್ಕೆ ನೀವೆಲ್ಲರೂ ಶ್ರಮ ಪಟ್ಟಿದ್ದೀರಿ. ನಾನು, ನಮ್ಮ ತಂಡ, ನಮ್ಮ ತಾಲೂಕು ಪಂಚಾಯತ್ ಸಿಬ್ಬಂದಿಗಳ ತಂಡ, ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ನಮ್ಮ ಎಲ್ಲ GP ಸೆಕ್ರೆಟರೀಸ್, SDAS, ಬಿಲ್ ಕಲೆಕ್ಟರ್ಸ್, ಆಮೇಲೆ DEOs, ಮತ್ತೆ ನಿಮ್ಮ ಇನ್ಕ್ಲೂಡಿಂಗ್ ವಾಟರ್ಮನ್ಸ್ ಎಲ್ಲರೂ ಶ್ರಮ ಪಟ್ಟಿರ್ತೀವಿ. ಅವರೆಲ್ಲರ ಶ್ರಮದ ಫಲವಾಗಿ ಇಂಥ ಖುಷಿಯ ಕ್ಷಣಗಳನ್ನ, ಇಂಥ ಒಂದು ಆತ್ಮೀಯವಾದ ಕ್ಷಣಗಳನ್ನ ತುಂಬಾ ನೆಮ್ಮದಿಯಾಗಿ, ಯಾವುದೇ ಟೆನ್ಷನ್ ಇಲ್ಲದೆ, ಯಾವುದೇ ಗೊಂದಲ ಇಲ್ಲದೆ
ಅನ್ಕ್ಲಟರ್ಡ್ ಆಗಿ ತುಂಬಾ ಆರಾಮಾಗಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಇಫ್ ಯು ರೆಸ್ಪೆಕ್ಟ್ ಅವರ್ ವರ್ಕ್, ನಾವು ನಮ್ಮ ಕರ್ತವ್ಯನ ಗೌರವಿಸಿದ್ರೆ, ಯಾರೋ ಒಬ್ರು ಹೇಳೋದಕ್ಕೆ ಮುಂಚೆ ನಾವೇ ಹುಡುಕೊಂಡು ನಮ್ಮ ಕೆಲಸಗಳನ್ನ ಮಾಡಿದ್ರೆ, ನಾವು ನಮ್ಮ ವೈಯಕ್ತಿಕ ಬದುಕನ್ನು ಕೂಡ ಅಷ್ಟೇ ಚೆನ್ನಾಗಿ ನಾವು ಅನುಭವಿಸ್ಬೋದು. ಮತ್ತೆ ಅದಕ್ಕೆ ತಕ್ಕನಾದ ಟೈಮ್ ಕೊಡ್ಬೋದು. ಅದನ್ನ ಅದರದೇ ಆದ ಗೌರವ ಕೊಟ್ಕೊಂಡು ನಾವು ಒಂದು ಗೌರವಯುತವಾಗಿ ಬದುಕ್ಬೋದು. ಇದನ್ನ ನಾನು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ನೆನಪಿಸ್ತಾ, ಇವತ್ತಿನ BEO ದಿನಾಚರಣೆ ಅಥವಾ ಕಂಪ್ಯೂಟರ್ ಆಪರೇಟರ್ಗಳ ದಿನಾಚರಣೆ ಬಗ್ಗೆ ಹೇಳೋದಾದ್ರೆ, ನಮ್ಮ ಇಲಾಖೆ ಒಂದು ಡೈನಮಿಕ್ ಆದ ಇಲಾಖೆ. ಅಂದ್ರೆ ಇವತ್ತಿದ್ದಿದ್ದು ನಾಳೆ ಇರೋದಿಲ್ಲ. ನಿಮ್ಗೆ 8-10 ವರ್ಷ ಪಂಚದ ಹತ್ರ ಒಂದ್ ಕಲಿಯೋದಕ್ಕೆ ನಮ್ಮ ಹುಡುಗರು ಎಲ್ಲ ಪ್ರಿಪೇರ್ ಆಗಿ ನಾವೆಲ್ಲ ಮಾಸ್ಟರ್ ಮಾಡಿದ್ವಿ ಅನ್ನೋ ಹೊತ್ತಿಗೆ ನಾವು ಪಂಚತಂತ್ರ 2.0 ಓದ್ತೀವಿ. ನರೇಗಾದಲ್ಲಿ ಇವತ್ತಿದ್ದಂತ ಪೋರ್ಟಲ್ ನೆಕ್ಸ್ಟ್ ನಾಳೆ ಇರಲ್ಲ. ಇಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ, ನಮ್ಮ ಬೇಸಿಕ್ ಸ್ಕಿಲ್ಸ್ ಏನಿದೆ, ಬೇಸಿಕ್ ಕಂಪ್ಯೂಟರ್, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭವನ್ನ ಹೇಳ್ತಾ, ಯಾವುದೇ ದಿನ ಯಾವುದೇ ಕ್ಷಣ ಎಂಥದೇ ಸಂದರ್ಭ ಇರಲಿ, ಜಗತ್ತೆಲ್ಲ ಈ ನಾಳೆ ಬಿದ್ದೋಗುತ್ತೆ ಅದಕ್ಕೆ ನೀವೇ ಕಾರಣ ಆಗಿದ್ದೀರಿ ಅಂತಂದ್ರು ಕೂಡ, ಸರ್ ಹಿಂಗಾಗಿದೆ ಅಂತ ಹೇಳಿ ನಾನು ನಿಮ್ ಜೊತೆ ಇರ್ತೀನಿ. ಫಸ್ಟ್ ಏನಾಗಿದೆ ಅಂತ ಕೇಳಿ, ಒಳ್ಳೇದು ಕೆಟ್ಟದ್ದು ತಪ್ಪು ಸರಿ ಆಮೇಲೆ ವಿಚಾರಿಸೋಣ, ಬಟ್ ಭಯ ಪಡಬೇಡಿ. ನಿಮ್ಮ ಉದ್ದೇಶ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಇರುವಾಗ ಯಾವತ್ತೂ ಭಯ ಪಡಬೇಡಿ. ನಿಮ್ಮಿಂದ ಅಪ್ಪಿತಪ್ಪಿ ಒಂದ್ ಸಣ್ಣ ತಪ್ಪು ಆಗ್ತದೆ. ತಪ್ಪು ಮಾಡೋದು ಮನುಷ್ಯ, ನಾವೆಲ್ಲ ಟು ಏರ್ ಈಸ್ ಹ್ಯೂಮನ್ ಅಂತಾರೆ. ನಮ್ಮಿಂದ ಅನೇಕ ಬಾರಿ ನಮ್ಗೆ ಗೊತ್ತಿಲ್ದೇನೋ ನಮ್ಮ ಉದ್ದೇಶ ಇಲ್ಲದೆ ಇದ್ರೂ ತಪ್ಪುಗಳಾಗ್ತವೆ. ಅಂತದಾದಾಗ ಯಾರಿಗೆ ನೀವು ಹೇಳ್ಕೊಂಡು ಎಲ್ಲಿ ಸಾಲ್ವ್ ಆಗಿ ಏನೇ ಆಗಿ ನಿಮ್ಗೆ ಆಗ್ಲಿಲ್ಲ, ಅದನ್ನ ನಿಮ್ಗೆ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಅಂದಾಗ ನಾನಿರ್ತೀನಿ. ನೀವು ಬಹುಮುಕ್ತವಾಗಿ ತುಂಬಾ ಆರಾಮಾಗಿ ಬಂದು, ಸಾರಿ ಹಿಂಗಾಗೋಗಿದೆ, ಈ ತರ ಇದೆ, ಯಾವ ರೀತಿ ಮುಂದುವರಿಬೇಕು ಅಂತ ನೀವು ನನಗೆ ಗೈಡ್ ಮಾಡಿ ಅಂತ ಕೇಳಿ, ಎನಿ ಡೇ ಎನಿ ಟೈಮ್ ನಿಮ್ಮೆಲ್ಲರ ಜೊತೆ ನಾನು ಇರ್ತೀನಿ. ನಾನು ರಿಪೋರ್ಟ್ ಮಾಡ್ಕೊಂಡು 2ನೇ ದಿನ ಬಿಲ್ ಕಲೆಕ್ಟರ್ಸ್ ಮತ್ತೆ DEOಸ್ಗೆ ಮೀಟಿಂಗ್ ಮಾಡಿದಾಗ ಒಂದು ಮಾತು ಹೇಳಿದ್ದೆ. ತುಂಬಾ ಸಾರಿ ನಾನು ಮಾತನಾಡುವಾಗ, ತುಂಬಾ ಸಾರಿ 100ಕ್ಕೆ 100 ಸರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬಟ್ ತುಂಬಾ ಸಾರಿ 100ಕ್ಕೆ 99